ದೇವರ ಆಕರ್ಷಣೆ ನಾಮ ಸ್ತೋತ್ರವಾಗಲಿ. ಕಳೆದ ವಾರ ನಾವು ವಾಕ್ಯ ಕೇಳಿದ್ವಿ. ಏನಂತ ಕೇಳಿದ್ರು? ಯಾವುದ್ರ ಬಗ್ಗೆ? ಮಾರ್ಗ ಸಿದ್ಧಪಡಿಸಿ ಅಂತ ನೋಡೋ ತನಕ ಗೊತ್ತಾಗಲ್ಲ ನನಗೆ. ನಾನು ಕೇಳಿರೋದು ಕಳೆದ ವಾರ ಹೇಳಿದ್ದು ವಾಕ್ಯ ಏನು ಸಿದ್ಧಪಡಿಸೋದು? ಮಾರ್ಗವನ್ನು ಸಿದ್ಧಪಡಿಸ್ರಿ ಎಂಬುದಾಗಿ ನಾವು ನೋಡಿದ್ವಿ. ಹೇಗೆ ದೇವರ ಒಂದು ಮಾರ್ಗವನ್ನ ಅಥವಾ ಯೇಸು ಕ್ರಿಸ್ತನ ಮಾರ್ಗವನ್ನ ಸಿದ್ಧಪಡಿಸಲಿಕ್ಕೆ ಸ್ಥಾನಿಕನಾದ ಯೋಹಾನನು ಬಂದರು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಗಾಗಿ ನಾವು ಮಾರ್ಗವನ್ನು ಸಿದ್ಧಪಡಿಸಬೇಕು, ಜನರನ್ನ ಸಭೆಯನ್ನ ಸಿದ್ಧಪಡಿಸಬೇಕು ಅನ್ನೋದಾಗಿ ನೋಡ್ತೀವಿ. ಇವತ್ತು ನಾವು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 13ರಿಂದ 17ನೇ ವಚನ ತನಕ ಓದ್ಕೊಂಡ್ವಿ. ಅದರಲ್ಲಿ ಇರೋದು ಏನಂದ್ರೆ, ಯೇಸು ಕ್ರಿಸ್ತನು 30 ವರ್ಷದವರಾದ್ಮೇಲೆ, ಎಷ್ಟು ವರ್ಷ? 30 ವರ್ಷ ಆದ್ಮೇಲೆ ಈಗ ಸೇವೆಗಾಗಿ ಹೋಗ್ತಾ ಇದ್ದಾರೆ. 30 ವರ್ಷ ಯೇಸು ಸ್ವಾಮಿ ಅವರ ಮನೆಯಲ್ಲೇ ಇದ್ದರು. ಅವರಪ್ಪ ಚಿಕ್ಕ ವಯಸ್ಸಲ್ಲೇ ತೀರೋದ್ರು ಅಂತ ಹೇಳ್ಬಿಟ್ಟು ಚರಿತ್ರೆ ಹೇಳುತ್ತೆ. ಅಂದ್ರೆ ಯೋಸೇಫನು ತೀರೋಗಿದ್ದ, ಅವ್ರ ಅಮ್ಮ ಇದ್ರು. ಮತ್ತೆ ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಯೋಸೇಫ ಮರಿಯಳು ಮದುವೆ ಆದ್ಮೇಲೆ ಅವ್ರಿಗೆ 4 ಜನ ಗಂಡು ಮಕ್ಕಳಾದ್ರು, ಮತ್ತೆ ಕೆಲವು ಹೆಣ್ಮಕ್ಳು ಕೂಡ ಇದ್ರು ಎಂಬುದಾಗಿ ಬೈಬಲ್ ನಮಗೆ ತಿಳಿಸುತ್ತೆ. ತಂದೆ ತೀರೋದ್ಮೇಲೆ ಯೇಸು ಕ್ರಿಸ್ತನೇ ಮನೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಮನೆಯನ್ನ ನಡೆಸ್ತಾ ಇದ್ದ. ಆ ಮಕ್ಕಳನ್ನ ಅಂದ್ರೆ ಒಂದು ತಮ್ಮಂದರನ್ನ ತಂಗಿಯರನ್ನ ಬೆಳೆಸ್ತಿದ್ದ ಎಂಬುದಾಗಿ ನೋಡ್ತಾರೆ. ಒಂದು ಜವಾಬ್ದಾರಿಯುತ ಮಗನಾಗಿ 30 ವರ್ಷಗಳು ಯೇಸು ಸ್ವಾಮಿ ತಾಯಿ ಜೊತೆನೆ ಇದ್ರು ಎಂಬುದಾಗಿ. ಆದ್ರೆ ಯೇಸು ಕ್ರಿಸ್ತನ್ ಬಂದಿದ್ದು ಆ ತಮ್ಮಂದರನ್ನು ತಂಗಿಯರನ್ನು ಅವ್ರನ್ನ ಬೆಳೆಸಿ ಅವ್ರಿಗೊಂದು ಜೀವನ ಮುಗಿಸಕ್ಕಂತ ಅಲ್ಲ, ಲೋಕವನ್ನ ರಕ್ಷಿಸೋದಕ್ಕೆ. ಅಲ್ಲಲ್ಲೂಯ, ಪಾಪಿಗಳನ್ನ ರಕ್ಷಿಸೋದಕ್ಕಾಗಿ ಬಂದಿದ್ದು. ಆದ್ರೆ ಆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಬಳಿಯಲ್ಲಿ ಮಾತನಾಡಬೇಕು ಅಂದ್ರೆ, ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಬೇಕು ಅಂದ್ರೆ, ಇನ್ನೊಬ್ಬರಿಗೆ ಇದು ಸರಿ ಇದು ತಪ್ಪು ಅಂತ ಹೇಳಬೇಕು ಅಂದ್ರೆ ಕನಿಷ್ಠ 30 ವರ್ಷ ವಯಸ್ಸಿನವರಾಗಿರ್ಬೇಕು ಅಂತ. ಎಷ್ಟು ವಯಸ್ಸು? 30 ವರ್ಷ ಆಗಿದ್ರೆ ಮಾತ್ರನೇ ಅವರು ಇನ್ನೊಬ್ಬರಿಗೆ ನೀನ್ ಮಾಡ್ತಿರೋ ಸರಿ ಅಥವಾ ನೀನ್ ಮಾಡ್ತಿರೋ ತಪ್ಪು ಅಂತ ಹೇಳಬಹುದು. ಒಂದು ನಾಯಕನಾಗಿ ನಡೆಸಬಹುದು. ಇಲ್ಲ ಅಂತ ಹೇಳಿದ್ರೆ ಆ ಅಧಿಕಾರ ಅವರಿಗೆ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ 30 ವರ್ಷ ಯೇಸು ಕ್ರಿಸ್ತನು ತಾಯಿ ಜೊತೆಯಲ್ಲಿ ಇದ್ರು ಎಂಬುದಾಗಿ ನೋಡ್ತೇವೆ. 30 ವರ್ಷ ತುಂಬಿದ ಮೇಲೆ ಯೇಸು ಕ್ರಿಸ್ತನು ಯೋರ್ದಾನ್ ಹೊಳೆಯ ಬಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾರಿದ್ದಾರೆ? ಯೋರ್ದಾನ್ ಹೊಳೆಯ ಹತ್ರ ಸ್ಥಾನಿಕನಾದ ಯೋಹಾನನಿದ್ದಾರೆ. ಕಳೆದ ವಾರ ನಾವು ನೋಡ್ತೀವಿ, ಎಲೆ ಸರ್ಪ ಜಾತಿಯವರೇ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ ಅವನು ಕೂಗಿ ಹೇಳ್ತಾ ಇದ್ದಾನೆ. ಹೇಳುವಾಗ ಅವನೊಂದು ಮಾತನ್ನು ಕೂಡ ಹೇಳಿದ. ಏನಂತ ಹೇಳಿ, ನನ್ನ ಹಿಂದೆ ಒಬ್ಬನು ಬರ್ತಾ ಇದ್ದಾನೆ, ಅವನ ಎಳೆದ ಭಾರನ ಬಿಚ್ಚೋದು ಕೂಡ ನನಗೆ ಯೋಗ್ಯತೆ ಇಲ್ಲ ಎಂಬುದಾಗಿ ಅವನನ್ನು ಅವನು ತಗ್ಗಿಸ್ಕೊಳ್ತಿರೋದನ್ನ ನಾವು ನೋಡ್ತೇವೆ. ಅದಾದ ಮೇಲೆ ಈಗ ನನ್ನ ಹಿಂದೆ ಬರುವವನು ಅಂತ ಹೇಳ್ಬಿಟ್ಟು ಸ್ನಾನಿಕ ದೇವರಿಗೆ ಹೇಳ್ತಾ ಇದ್ದಾನೆ. ಅದು ಹೇಳಿದ ಸ್ವಲ್ಪ ಹೊತ್ತಿಗೆ ಯೇಸು ಸ್ವಾಮಿ ಯೋರ್ದಾನ ಹೊಳೆ ಹತ್ರ ಬರ್ತಾ ಇದ್ದಾರೆ. ಆ ಯೇಸುವನ್ನ ನೋಡಿದಂತ ಯೋಹಾನನ್ ಏನ್ ಹೇಳ್ತಾ ಇದ್ದಾರೆ 14ನೇ ವಚನದಲ್ಲಿ, ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಆಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನೋ ಅಂತ ಹೇಳ್ತಿರೋದು. ಅಂದ್ರೆ ನಾನು ನಿನ್ನ ಹತ್ರ ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು, ನೀನು ದೇವರ ಮಗನು, ನಿನ್ನ ಹತ್ರ ನಾನೇ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳುವಂತವನಾಗಿರ್ಬೇಕಾದ್ರೆ ನಾನು ನಿನ್ನ ದೀಕ್ಷಾ ಸ್ನಾನ ಹೆಂಗ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯೋಹಾನನು ಹೇಳ್ತಾ ಇದ್ದಾನೆ. ಅದಕ್ಕೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಿರುವಂತಹ ಉತ್ತರ, ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನೆಂಬುದಾಗಿ. ಧರ್ಮವನ್ನು ನೆರವೇರಿಸಬೇಕು ಅಂದ್ರೆ ಏನು? ಧರ್ಮಶಾಸ್ತ್ರವನ್ನ ನೆರವೇರಿಸಬೇಕು, ದೇವರ ವಾಕ್ಯವನ್ನ ನೆರವೇರಿಸಬೇಕು ಅಂತ ಹೇಳಿ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನು ಮೀರಿ ನಡೆಯಲಿಕ್ಕಲ್ಲ ಬಂದಿದ್ದು. ದೇವರ ವಾಕ್ಯದಲ್ಲಿದ್ದು ದೇವರ ವಾಕ್ಯದ ಪ್ರಕಾರ ಜೀವಿಸಿ ದೇವರ ವಾಕ್ಯವನ್ನು ನೆರವೇರಿಸೋದಕ್ಕೆ. ಹಲ್ಲೆಲೂಯಾ. ಮೊದಲ ಮನುಷ್ಯ ಆದಾಮ, ಅವನು ದೇವರ ಆಜ್ಞೆನ ಮೀರಿ ನಡೆದ. ಯಾವ ಹಣ್ಣನ್ನ ತಿನ್ನಬಾರ್ದು ಅಂತ ಹೇಳಿದ್ನೋ ಆ ಹಣ್ಣನ್ನ
ದೇವರಿಂದ ದೂರವಾದ, ದೇವರ ಮಹಿಮೆನ ಕಳ್ಕೊಂಡ, ದೇವರ ನಿತ್ಯ ಜೀವ ಕಳ್ಕೊಂಡ, ಸೈತಾನನ ಮಗನಾಗಿ ಮಾರ್ಪಟ್ಟ. ಆದರೆ ಇದೇ ರೀತಿಯಲ್ಲಿ ಈ ಯೇಸುವನ್ನು ಕೂಡ ಯಾವರಿಸಬೇಕು ಅಂತ ಹೇಳ್ಬಿಟ್ಟು ಸೈತಾನನು ಕೂಡ ಪ್ರಯತ್ನ ಪಡೋದು ಬರುವಾಗ ನಾವು ನೋಡೋಣ 4ನೇ ಅಧ್ಯಾಯದಲ್ಲಿ ಹೇಗೆ ಸೈತಾನನು ಶೋಧಿಸ್ತಾನೆ ಅಂತ ಹೇಳಿ. ಆದರೆ ಇಲ್ಲಿ ನಾನು ಮುಖ್ಯವಾಗಿ ಇವತ್ತು ಹೇಳ್ಬೇಕಂತಿರೋದು, ಈಗ ಯೇಸು ಕ್ರಿಸ್ತನು ಬಂದರು, ದೀಕ್ಷಾಸ್ನಾನ ತೆಗೆದುಕೊಂಡ್ರು, ಅದೆಲ್ಲದಕ್ಕಿಂತ ಈ ತ್ರಿಯೇಕ ದೇವರ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಅಂತ ಅನ್ನಿಸ್ತು. ಯಾಕಂದ್ರೆ ಈ ದಿನಗಳಲ್ಲಿ ತುಂಬಾ ಚರ್ಚೆಗಳಾಗ್ತಾ ಇದೆ. ಕ್ರೈಸ್ತರು ಒಂದು ದೇವರನ್ನ 3 ದೇವರನ್ನ ಆರಾಧನೆ ಮಾಡೋದು. ಹೇಳಿ, ನಿಮ್ಗೊಬ್ಬರ 3 ದೇವರಿರೋದು? ಯಾವ ದೇವರು? ತಂದೆ? ತಂದೆ ಯಾರು? ಯೇಸುನೇ ತಂದೆ, ಯೇಸುನೇ ಪರಿಶುದ್ಧಾತ್ಮ. 3 ದೇವರು ಅಂತ ಹೇಳ್ತಾರೆ ಅಂತ ಬಿಟ್ಟು ತಂದೆ, ಮಗ, ಪರಿಶುದ್ಧಾತ್ಮ ಅಂತ ಹೇಳ್ತಾರಲ್ಲ. ತಂದೆ ಮಾತ್ರನೇ ಸೃಷ್ಟಿಕರ್ತ, ತಂದೆ ಮಾತ್ರನೇ ದೇವರು, ಯೇಸು ದೇವರಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಯೇಸು ದೇವರಲ್ಲ, ಯೇಸು ಸೃಷ್ಟಿಯಾಗಿರೋದು. ತಂದೆಯಾದ ದೇವರು ಮೊದಲನೇ ಸಲ ಸೃಷ್ಟಿ ಮಾಡಿದ್ದು ಯೇಸುವನ್ನ ಅಂತ ಬಿಟ್ಟು ಅವ್ರು ಹೇಳೋದು. ಅದಕ್ಕೆ ಯೇಸು ದೇವರಲ್ಲ, ಆದರೆ ಯೇಸುವಿಗೆ ದೇವರು, ತಂದೆಯಾದ ದೇವರು ಎಲ್ಲ ಅಧಿಕಾರವನ್ನು ಕೊಟ್ಟರು ಅಷ್ಟೇನೆ. ಆದರೆ ಯೇಸು ಸೃಷ್ಟಿಕರ್ತ ಅಲ್ಲ, ಯೇಸು ದೇವರಲ್ಲ ಅಂತ ತುಂಬಾ ಜನ ಮಾತನಾಡ್ತಿದ್ದಾರೆ. ನಾನು ಹೇಳ್ತಿರೋದು ಅನ್ಯ ಜನರ ಬಗ್ಗೆ ಅಲ್ಲ, ತುಂಬಾ ಜನ ಕ್ರೈಸ್ತರು ಮಾತಾಡ್ತಿದ್ದಾರೆ. ಅವ್ರು ಕ್ರೈಸ್ತರಲ್ಲ ಬಿಡಿ. ತುಂಬಾ ಜನ ಸೇವಕರು ಮಾತಾಡ್ತಿದ್ದಾರೆ, ಅವರು ಸೇವಕರಲ್ಲ. ನಾನು ನನ್ನ ತಂದೆ ಒಂದೇ ಆಗಿದ್ದೇವೆ ಅಂತ ಯೇಸುವೇ ಹೇಳುವಾಗ ನಾವು ಅವನ್ನ ಬೇರೆ ಬೇರೆಯಾಗಿ ನೋಡೋದು ಹೇಗೆ? ಹಾಗಾಗಿ ಆ ಒಂದು ವಿಷಯದಲ್ಲಿ ಮಾತನಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಆ ತ್ರಿಯೇಕ ದೇವರ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಯಾಕಂದ್ರೆ ಈ ವಚನದಲ್ಲಿ ನೋಡ್ತಿದೀವಲ್ಲ, 16:12 ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಇಲ್ಲಿ ಯೇಸು ಸ್ವಾಮಿ ಇದ್ದಾರೆ, ನೀರಿನಿಂದ ಮೇಲೆ ಬಂದಿದ್ದಾರೆ ದೀಕ್ಷಾಸ್ನಾನ ಆದ್ಮೇಲೆ. ಅಲ್ಲಿ ಯೇಸು ಇರೋದನ್ನ ನಾವು ನೋಡ್ತಿದ್ದೀವಿ. ಮತ್ತೆ ದೇವರ ಆತ್ಮ ಪಾರಿವಾಳದಂತೆ ಇಳಿದು ಬರೋದನ್ನ ನಾವು ನೋಡ್ತಿದ್ದೀವಿ. ಮತ್ತೆ 17ನೇ ವಚನದಲ್ಲಿ ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಅಂತ ಇರೋದು. ಹಾಗಾದ್ರೆ ಆಕಾಶ ತೆರೆಯಲ್ಪಡ್ತು ಅಲ್ವಾ? ಆಕಾಶ ತೆರೆಯಲ್ಪಡ್ತು. ಆಕಾಶದಿಂದ ಒಂದು ಶಬ್ದ ಬರ್ತಾ ಇದೆ, ಇವನು ಪ್ರಿಯನಾದ ನನ್ನ ಕುಮಾರನು ಅಂತ. ಆಕಾಶ ತೆರೆಯಲ್ಪಡ್ತು. ಆ ಆಕಾಶವಾಣಿ ಆಗೋದಕ್ಕೆ ಮುಂಚೆ ಪಾರಿವಾಳದ ಹಾಗೆ ಪರಿಶುದ್ಧಾತ್ಮ ದೇವರು, ದೇವರ ಆತ್ಮ ಅಂತಾನೆ ಇರೋದಲ್ಲಿ, ದೇವರ ಆತ್ಮ ಯೇಸು ಕ್ರಿಸ್ತನ ಮೇಲೆ ಇಳಿದು ಬಂತು ಅಂತ. ಆಕಾಶವಾಣಿ ಇದೆ, ಪರಿಶುದ್ಧಾತ್ಮ ದೇವರಿದ್ದಾರೆ, ಮತ್ತೆ ಯೇಸು ಕ್ರಿಸ್ತರಿದ್ದಾರೆ. ತ್ರಿಯೇಕ ದೇವರನ್ನ ಪದಾನೇ ಇಲ್ಲ ಬೈಬಲ್ನಲ್ಲಿ ಅಂತ ಹೇಳ್ತಾರೆ ಕೆಲವರು ವಾದ ಮಾಡೋರು. ಹೌದು, ತ್ರಿಯೇಕ ದೇವರು ಅಂತ ಎಲ್ಲೂ ಇಲ್ಲ ಬೈಬಲಲ್ಲಿ, ನಿಜ. ಈಗ ನಾವು 3 ಒಂದಾಗಿರೋದು. ಈಗ ನನ್ನಲ್ಲಿ ದೇಹ ಇದೆ, ಪ್ರಾಣ ಇದೆ, ಆತ್ಮ ಇದೆ. ಹಾಗಂತ ಹೇಳಿ ನಾನು 3 ಜನ ಅಂತ ಹೇಳಕ್ಕಾಗುತ್ತೆ? ನಾನು ಇಲ್ಲ, ನಾನು ಒಬ್ಬನೇ. ಪ್ರಾಣ, ಆತ್ಮ, ಶರೀರ 3 ಬೇರೆ ಬೇರೆ, ಆದ್ರೆ 3 ಒಂದೇ. ಅರ್ಥ ಆಗ್ತಿದ್ಯಾ? ನಾನು ಸತ್ತಾಗ ನನ್ನ ದೇಹ ನಿಮ್ಮ ಮಧ್ಯದಲ್ಲೇ ಇದ್ರೂ ಕೂಡ, ನನ್ನ ದೇಹ ನಿಮ್ಮ ಮಧ್ಯದಲ್ಲಿ ಇದ್ರೂ ಕೂಡ ಸೈಮನ್ ಪಾಸ್ಟರ್ ಸತ್ತು ಹೋದ್ರು ಅಂತ ಹೇಳಿದ್ರು ಅಲ್ವಾ? ಸತ್ತು ಹೋದ್ರು, ತೀರ್ಕೊಂಡ್ಬಿಟ್ರು, ಹೋಗ್ಬಿಟ್ರು ಅಂತ ಹೇಳಿದ್ರು. ಅಲ್ಲೇ ಇರ್ತಿದ್ದಾನೆ ನನ್ನ ದೇಹ. ಆದ್ರೆ ನೀವು ಏನನ್ನ ಸೂಚಿಸ್ತಿರ್ತೀರ? ನನ್ನ ಆತ್ಮ, ನನ್ನ ಪ್ರಾಣ. ಸೈಮನ್ ಪಾಸ್ಟರ್ ಅಂದ್ರೆ ಯಾವ್ದಕ್ಕೆ ಹೆಸರಿಟ್ಟಿರೋದು? ದೇಹಕ್ಕೆ, ಆತ್ಮಕ, ಪ್ರಾಣಕ್ಕ? ದೇಹಕ್ಕೆ. ಸತ್ತೋದ್ಮೇಲೆ ಹೇಳ್ತಿರಲ್ಲ, ಹೋಗ್ಬಿಟ್ಟ ಮನುಷ್ಯ, ಸೈಮನ್ ಪಾಸ್ಟರ್ ಹೋಗ್ಬಿಟ್ರು ಅಂತ ಹೇಳ್ತಿರಲ್ಲ. ದೇಹ ಅಲ್ಲೇ ಇಟ್ಕೊಂಡು ಹೇಳ್ಬೇಕು, ಈಗ ಇದೇ ದೇಹ, ಇಲ್ಲೇ ಸೈಮನ್ ಪಾಸ್ಟರ್ ಇಲ್ಲೇ ಮಲಗಿದ್ದಾನೆ, ಬನ್ನಿ ನೋಡಿ ಅಂತ ಹೇಳ್ಬೇಕಲ್ವ? ನನ್ನ ದೇಹ ಅಲ್ಲೇ ಇದ್ರು ಕೂಡ ಮತ್ತೆ ಹೋದ್ರು ಅಂತ. ನನ್ನ ಆತ್ಮಕ್ಕೆ ಬೇರೆ ಹೆಸರಿದೆಯಾ? ನನ್ನ ದೇಹ ಏನೋ ಮಣ್ಣಾಗ್ಬಿಡುತ್ತೆ, ನನ್ನ ಆತ್ಮ ದೇವರ ಬಳಿಗೆ ಹೋಗುತ್ತೆ. ಆತ್ಮ ಬೇರೆ ಹೆಸರಿದೆಯಾ? ಸೈಮನ ಅಂತಾನೆ ಇರುತ್ತಾ? ಮತ್ತೆ ದೇಹಕ್ಕೆ ಹೆಸರಾದ್ರೆ ಮತ್ತೆ ಆತ್ಮ
ಒಂದೇ ಹೆಸರು ಕೊಡೋದ್ರಲ್ಲಿ ನಮಗೆ. ಅಲ್ಲೂಯ. ದೇವರುಗಳು ಅಂತ ಬೈಬಲಲ್ಲಿ ಎಲ್ಲೂ ಇಲ್ಲ. ಇದೆಯಾ ಬೈಬಲಲ್ಲಿ ಎಲ್ಲಾದ್ರೂ ದೇವರುಗಳು ಅಂತ ಇದೆಯಾ? ನಮಗೆ 3 ದೇವರು ಅಂತ ಹೇಳಿದ್ರೆ ದೇವರುಗಳು ಅಂತ ಇರ್ಬೇಕಾಗಿತ್ತು. ಬೈಬಲಲ್ಲಿ ಎಲ್ಲೂ ಕೂಡ ದೇವರುಗಳು ಅಂತ ಇಲ್ಲ, ದೇವರು ಅಂತ ಇರೋದು. ಯಾಕಂದ್ರೆ ಆ 3 ಬೇರೆ ಬೇರೆಯಾಗಿ ನಮಗೆ ಕಾಣಿಸಿದ್ರು ಕೂಡ 3 ಒಂದೇ ಆಗಿದ್ದಾರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಅದೇ ಸತ್ಯ. ಅಲ್ಲೂಯ. ದೇಹದ ಕೆಲಸ ಬೇರೆ, ಪ್ರಾಣದ ಕೆಲಸ ಬೇರೆ, ಆತ್ಮದ ಕೆಲಸ ಬೇರೆ. ಕೆಲಸ ಬೇರೆ ಬೇರೆ ಇರ್ಬೋದು, ಆದ್ರೆ ಒಂದೇ ವ್ಯಕ್ತಿ. ಅಲ್ಲೂಯ. ದೇವರೊಬ್ಬರೇ, ಕೆಲಸ ಬೇರೆ ಬೇರೆ ಇರ್ಬೋದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ದೇವರು ಒಬ್ಬನೇ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಇಟ್ಕೋಬೇಕು. ತಂದೆ ಆದ ದೇವರು ದೇವರೇ. ಸಪ್ರೇಟ್ ಮಾಡಿದ್ರೆ ನಾನು ಹೇಳಿಲ್ವಾ, ನನ್ನ ದೇಹ ಸಪ್ರೇಟ್ ಆಯ್ತು ನನ್ನ ಪ್ರಾಣದಿಂದ ಅಂದ್ರೆ ಅದನ್ನು ಸೈಮನ್ ಅಷ್ಟೇ, ನನ್ನ ಪ್ರಾಣನೂ ಸೈಮನೇ, ನನ್ನ ಆತ್ಮನೂ ಸೈಮನೇ. ಬಿಡಿ ಬಿಡಿಯಾಗಿ ನೋಡಿದಾಗ 3 ಹೆಸರು ಸೈಮನ್ ಅಂತಾನೆ ಬರುತ್ತೆ. ಒಟ್ಟಿಗೆ ಇದ್ರು ಸೈಮನ್ ಅಂತಾನೆ ಬರುತ್ತೆ. ತಂದೆ, ಮಗ, ಪರಿಶುದ್ಧಾತ್ಮ. ತಂದೆ ಬೇರೆ ಇದ್ರು ದೇವರೇ, ಮಗ ಬೇರೆಯಾಗಿ ನೋಡಿದ್ರು ದೇವರೇ, ಪರಿಶುದ್ಧಾತ್ಮನ ಬೇರೆಯಾಗಿ ನೋಡಿದ್ರು ದೇವರೇನೆ. ಅವ್ರು 3 ಒಟ್ಟಿಗೆ ಇದ್ರು ದೇವರೇನೆ. ಅರ್ಥ ಆಗ್ತಿದ್ಯಾ? ಅಲ್ಲೂಯ. ದೇವರ ನಾಮ ಸ್ತೋತ್ರವಾಗಿ. ಸೊ ಅದಕ್ಕೋಸ್ಕರ ತ್ರಿಯೇಕ ದೇವರು ಅಂತ ಇಲ್ಲದೆ ಇರ್ಬೋದು, ಆದ್ರೆ ಯೇಸು ಕ್ರಿಸ್ತನು ತಾನೇ ಹೇಳ್ತಿರೋದು. ತಂದೆನ ತೋರಿಸು ಅಂತ ಹೇಳ್ಬಿಟ್ಟು ಫಿಲಿಪ್ಪಲ್ಲಿ ಹೇಳುವಾಗ ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನನ್ನು ನೋಡಿದ್ರೆ ತಂದೆನ ನೋಡಿದ ಹಾಗೆ ಅಂತ. ಆಮೇಲೆ ನನ್ನನ್ನು ನೋಡಿದ್ರೆ ತಂದೆನ ನೋಡಿದ ಹಾಗೆ. ಯಾಕೆಂದ್ರೆ ನಾನು ನನ್ನ ತಂದೆ ಒಂದೇ ಆಗಿದ್ದಾರೆ. ಅವರೇ ಒಂದಾಗಿರುವಾಗ ನಾವು ಅವನ್ನ ಬಿಡಿ ಬಿಡಿಯಾಗಿ ನೋಡೋದ್ರಲ್ಲಿ ಅರ್ಥ ಇದೆಯಾ? ಇಲ್ಲ. ಸೊ ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಈ ತ್ರಿಯೇಕ ದೇವರ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ನೋಡೋಣ. ತ್ರಿಯೇಕ ದೇವರು ಮತ್ತಾಯ 3:13-17. ಪರಿಚಯದಲ್ಲಿ ಇವೆಲ್ಲ ಮುಖ್ಯ ಸಂದೇಶ. ಇವೆಲ್ಲ ನೀವು ಅನ್ಕೋಬೇಕು. ನಮ್ಮ ಸಭೆ ದೇವರ ವಾಕ್ಯ ಬರ್ಕೊಳ್ಳುವ ಸಭೆ ಆಗಬೇಕು. ತ್ರಿಯೇಕ ದೇವರು ಒಂದು ರಹಸ್ಯ. ಯಾಕಿದನ್ನ ರಹಸ್ಯ ಅಂತ ಹೇಳ್ತೀನಿ ಅಂದ್ರೆ ಅರ್ಥ ಆಗಲ್ಲ ಅನೇಕರಿಗೆ. 3 ದೇವರು ತಪ್ಪಾಗಿ ತಿಳ್ಕೊತಿದ್ದಾರೆ. ಈಗ ಹಿಂದೂಗಳು, ಮುಸ್ಲಿಮ್ಸ್ ಅವ್ರು ಹೇಳೋದೇನಂದ್ರೆ, ನೀವು ಒಬ್ಬರೇ ದೇವರು ಅಂತ ಹೇಳ್ತೀರಲ್ಲ, ಮತ್ತೆ ತಂದೆನೂ ದೇವರು ಅಂತೀರ, ಮಗನೂ ದೇವರು ಅಂತೀರ, ಪರಿಶುದ್ಧಾತ್ಮನೂ ದೇವರು ಅಂತೀರ, ಮತ್ತೆ ನೀವು ಒಬ್ಬರಿಗಿಂತ ಜಾಸ್ತಿ ದೇವರನ್ನ ಪೂಜೆ ಮಾಡ್ತಿಲ್ವಾ? ನಮಗ್ ಮಾತ್ರ ಹೇಳ್ತೀರಾ ನೀವು ದೇವರು ಒಬ್ಬರೇ ಇರೋದು, ನೀವು ಇಷ್ಟೊಂದು ಮೂರ್ತಿಗಳ ಮಾಡ್ಕೊಂಡು ಪೂಜೆ ಮಾಡ್ತೀರ ಅಂತಿರಲ್ಲ, ನಿಮ್ಮಲ್ಲೂ 3 ದೇವರು ಇದಾರಲ್ಲ ಅಂತ ಅವ್ರು ತಪ್ಪಾಗಿ ತಿಳ್ಕೊತಾರೆ, ತಪ್ಪಾಗಿ ಹೇಳ್ತಾರೆ ನಮ್ಮ ಹತ್ರ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋ ಥರ ಇವತ್ತು ಹೇಳ್ತಿರೋದು. ನಿಮ್ಗೆ ಅರ್ಥ ಆಗಬೇಕು. ತ್ರಿಯೇಕ ದೇವರು ಅವ್ರು ಬೇರೆ ಬೇರೆ ಅಲ್ಲ, ತ್ರಿಯೇಕ ದೇವರು 3 ಒಂದೇ ಆಗಿರುವಂಥವ್ರಾಗಿದ್ದಾರೆ ಅಂತ. ಕೆಲವರೆಲ್ಲ ಉದಾಹರಣೆ ಕೊಡ್ತಾರೆ, ಮೊಟ್ಟೆನ ಉದಾಹರಣೆ ಕೊಡ್ತಾರೆ. ಮೊಟ್ಟೆಯಲ್ಲಿ 3 ಭಾಗ ಇರುತ್ತೆ ಅಲ್ವಾ? ಮೇಲೆ ಫಸ್ಟ್ ಏನಿರುತ್ತೆ ಮೊಟ್ಟೆಗೆ? ಸಿಪ್ಪೆ ಇರುತ್ತೆ ಅಲ್ವಾ? ಅದರೊಳಗಡೆ ಬಿಳಿದಿರುತ್ತೆ, ಅದರೊಳಗಡೆ ಭಂಡಾರ ಇರುತ್ತೆ, ಹಳದಿ ಕಲರ್. ಈಗ 3 ಒಂದೇನ ಬೇರೆ ಬೇರೆನಾ? ಒಂದೇನ ಬೇರೆ ಬೇರೆನಾ? ಒಂದೇನೆ, ಆದ್ರೂ ಬೇರೆ ಬೇರೆ ಅಲ್ವಾ? ಬೇರೆ ಬೇರೆ ಅಲ್ವಾ? ಸಿಪ್ಪೆ ಬೇರೆ ಅಲ್ವಾ? ಮತ್ತೆ ತಿಂತೀರ ಸಿಪ್ಪೆ ಏನಾದ್ರು? ಮತ್ತೆ ಅದು ಬೇರೆ ಅಂತಾನೆ. ಬಿಳಿದು ಬೇರೆ, ಹಳದಿನೂ ಬೇರೆ, ಆದ್ರೂ ನಾನು ಹೇಳ್ತಿರೋದು 3 ಒಂದೇ. ಈಗ ಅದನ್ನ ಹೇಗೆ ನಾವು ಬೇರೆ ಮಾಡಿ ಯಾರು ನೋಡಕ್ಕಾಗುತ್ತೆ? ಮೊಟ್ಟೆ ಆದ್ರೆ ಅದು ಒಂದೇ ಮೊಟ್ಟೆನೆ. ನಾನು ಆಗಲಿ ನನ್ನ ಉದಾಹರಣೆ ಹೇಳಿ, ಒಬ್ಬ ಮನುಷ್ಯ ಉದಾಹರಣೆ, ಪ್ರಾಣ, ಆತ್ಮ, ಶರೀರ 3 ಬೇರೆ ಬೇರೆ ಆದ್ರೆ 3 ಒಂದೇ. ಒಂದು ನೀರನ್ನ ಉದಾಹರಣೆಗೆ ತಗೊಳ್ಳಿ. ನೀರನ್ನ ಒಂದು ತೊಟ್ಟು ನೀರನ್ನ ನಾವು ಉದಾಹರಣೆ ತೆಗೆದುಕೊಂಡ್ರು ಕೂಡ ಅದು ನೀರಾಗಿರುತ್ತೆ, ಅದೇ ನೀರು ಐಸ್ ಗಡ್ಡೆ ಆಗುತ್ತೆ, ಅದೇ ನೀರು ಆವಿ ಆಗುತ್ತೆ ಅಲ್ವಾ? ಆವಿ ಬೇರೆ,
ಐಸ್ ಬೇರೆ, ನೀರು ಬೇರೆ, ಆದ್ರೆ ಮೂವರು ಒಂದೇ ಅಲ್ವಾ? ಆ ಒಂದೇ ಆದ್ರೆ ಬೇರೆ ಬೇರೆ ರೂಪದಲ್ಲಿ ಇರುವಂಥದ್ದು. ನೀರೇ ಮೂರು ರೂಪದಲ್ಲಿರುವಂಥದ್ದು, ಮೊಟ್ಟೆನೇ ಮೂರು ರೂಪದಲ್ಲಿರುವಂಥದ್ದು, ದೇಹನೇ ಮೂರು ರೂಪದಲ್ಲಿರುವಂಥದ್ದು, ದೇವರು ಮೂರು ರೂಪದಲ್ಲಿರುವಂಥದ್ದು. ಹಲ್ಲೆಲೂಯಾ. ದೇವರು ಇನ್ನು ಅದನ್ನ ತುಂಬಾ ಸ್ಪಷ್ಟವಾಗಿ ಹೀಗೆ ಅಂತ ಹೇಳ್ಬಿಟ್ಟು ಬೈಬಲಲ್ಲಿ ವಚನಗಳು ಇಲ್ಲದೆ ಇರೋದ್ರಿಂದ ಜನರಿಗೆ ಕನ್ಫ್ಯೂಸ್ ಆಗ್ತಿರೋದು. ಆದ್ರೆ ತುಂಬಾ ಸಿಂಪಲ್ ಆಗಿ ಅದನ್ನ ಅರ್ಥ ಮಾಡ್ಕೋಬಹುದು, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಡ. ದೇವರು ನಿನ್ನನ್ನ ನನ್ನನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡೋದು. ದೇವ್ರು ಏನ್ ಹೇಳಿದ್ರು ಗೊತ್ತಾ? ನಾವು ಆದಿಕಾಂಡ 1:26 ಏನಿದೆ ಓದಿ ಯಾರಾದ್ರೂ ಸಂಜು. ಆದಿಕಾಂಡ 1:26 ಓದು ಜೋರಾಗಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂತ. ಪ್ರಾರಂಭದಲ್ಲಿ ಏನಿದೆ? ಆಮೇಲೆ ದೇವರು ನಮ್ಮ ಸ್ವರೂಪ ಅಂತಿರೋದಲ್ವಾ? ನಮ್ಮ ಅಂದ್ರೆ ಯಾರು? ಒಬ್ಬರ? ನಮ್ಮ ಅಂದ್ರೆ ಒಬ್ಬರ, ಇಬ್ಬರ, ಮೂವರ? ಒಬ್ಬರಿಗಿಂತ ಹೆಚ್ಚು ತಾನೆ. ದೇವರು ಹೇಳ್ತಿರೋದು ನಮ್ಮ ಸ್ವರೂಪದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡೋಣ, ಮನುಷ್ಯನ ಉಂಟು ಮಾಡೋಣ ಅಂತ. ನಮ್ಮ ಅಂತ ಹೇಳ್ತಿರೋದು ಅಂದ್ರೆ ಒಬ್ಬರಿಗಿಂತ ಜಾಸ್ತಿ ಇದ್ದಾರೆ ಅಂತ. ದೇವರು ಅಂತ ಏನೋ ಒಂದೇ ಇರೋದು, ದೇವರುಗಳು ಅಂತ ಇಲ್ಲ. ದೇವರುಗಳು ಹೇಳ್ತಿರೋದು ನಡೀರಿ ನಾವು ಹೋಗಿ ನಮ್ಮ ಸ್ವರೂಪದಲ್ಲಿ ಮನುಷ್ಯನ್ ಮಾಡೋಣ ಅಂತ ಹೇಳ್ತಿಲ್ಲ. ದೇವರು ಹೇಳ್ತಿರೋದು ನಮ್ಮ ಸ್ವರೂಪದಲ್ಲಿ, ಅಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮ ದೇವರು ಒಟ್ಟಿಗೆ ಇದ್ದು ಸೃಷ್ಟಿ ಕಾರ್ಯವನ್ನು ಮಾಡಿದ್ರು. ಆಮೇಲೆ ಅಷ್ಟೇ ಅಲ್ಲ, ಇನ್ನು ಅದೇ ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನಾವು ಓದಿದ್ರೆ ಅವರು ಬಾಗಿಲು ಗೋಪುರವನ್ನು ಕಟ್ತಾ ಇರ್ತಾರೆ. ಆ ಸಮಯದಲ್ಲಿ ದೇವರು ಏನ್ ಹೇಳ್ತಾರೆ ನೋಡಿ ಅಲ್ಲಿ, 7ನೇ ವಚನ, ಆದಿಕಾಂಡ 11:7. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಅಂತ. ನಾವು ಅನ್ನೋದು ತುಂಬಾ ಮುಖ್ಯ ತಾನೆ. ಏನ್ ಹೇಳ್ತಿರೋದಲ್ಲಿ ದೇವರು ನಾವು ಇಳಿದು, ಯಾಕಂದ್ರೆ ಇಲ್ಲಿ ಈ ಬಾಗಿಲು ಗೋಪುರವನ್ನ ಅವ್ರ ಇಷ್ಟಕ್ಕಾಗಿ ಕಟ್ತಾ ಇದ್ದಾರೆ. ಅವ್ರು ದೇವ್ರು ಬೇಕಾಗಿಲ್ಲ, ಅವರೇ ದೇವರುಗಳಾಗ್ಬಿಟ್ಟಿದ್ದಾರೆ. ನಾವು ಇವ್ರನ್ನ ಹೀಗೆ ಬಿಟ್ಟರೆ ಇವರು ಆಕಾಶವನ್ನ ನಿಲುಕುವಂತಹ ಗೋಪುರವನ್ನ ಕಟ್ತಾರೆ. ಅದಕ್ಕೆ ನಾವು ಇಳಿದು ಹೋಗಿ ಇವರ ಭಾಷೆಗಳನ್ನ ನಾವು ತಾರುಮಾರು ಮಾಡಬೇಕು ಅಂತ. ಹಲ್ಲೆಲೂಯಾ. ನಾವು ಅಂದ್ರೆ ಒಬ್ಬರಿಗಿಂತ ಹೆಚ್ಚು. ಇಲ್ಲಿ ಯಾರು ಹೇಳ್ತಾ ಇರೋದು ನಾವು ಇಳಿದು ಹೋಗೋಣ ಅಂತ? ದೇವರು, ತಂದೆ, ಮಗ, ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯಾ. ಈ ತರ ಹೇಳ್ತಾ ಹೋದ್ರೆ ಇನ್ನು ಯೆಶಾಯ ಗ್ರಂಥದಲ್ಲಿ ಕೂಡ ನಾವು ನೋಡಬಹುದು. 6ನೇ ಅಧ್ಯಾಯದ ಯೆಶಾಯ ಗ್ರಂಥ 6 ಒಂದು ವಚನ ಓದೋಣ. ಅದರಲ್ಲಿ ಅಲ್ಲೇನು ಹೇಳ್ತಿದ್ದಾನೆ ದೇವರು ಹೇಳುವಂಥದ್ದು? 6ನೇ ಅಧ್ಯಾಯದಲ್ಲಿ 8ನೇ ವಚನ ಅಂತ ಎಲ್ಲರೂ ನೋಡಿ. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಅಂತ ಹೇಳಿ ಇದೆ. ಏನಂತ ಇದೆ ಅಲ್ಲಿ? ನನಗೋಸ್ಕರ, ನಮಗೋಸ್ಕರ? ನಮಗೋಸ್ಕರ ಯಾರು ಹೋಗ್ತಾರೆ? ಯೆಶಾಯ ಬಂದು ಪ್ರಾರ್ಥನೆ ಮಾಡ್ತಿದ್ದಾರೆ ದೇವರ ಆಲಯದಲ್ಲಿ. ದೇವರೊಂದು ಸ್ವರ ಅವರವರೇ ಮಾತಾಡ್ಕೊಳ್ತಿದ್ದಾರೆ. ತಂದೆ, ಮಗ, ಪರಿಶುದ್ಧಾತ್ಮ ದೇವರು ಮಾತಾಡ್ಕೊಳ್ತಿರೋದು ನಮಗೋಸ್ಕರ ಯಾರು ಹೋಗ್ತಾರೆ, ನಮಗೋಸ್ಕರ ಯಾರು ಇಸ್ರಾಯೇಲರಿಗೆ ಗದರಿಸೋದಕ್ಕೆ, ಎಚ್ಚರಿಸೋದಕ್ಕೆ ಯಾರು ಹೋಗ್ತಾರೆ ಅಂತ ಹೇಳಿ, ಇವ್ರನ್ನ ನನ್ನ ಕಡೆ ತಿರುಗಿಸೋದಕ್ಕೆ ಯಾರು ಹೋಗ್ತಾರೆ ಅಂತ ಹೇಳಿ ಮಾತಾಡ್ಕೊಳ್ತಿರುವಾಗ ಆ ಸ್ವರವನ್ನ ಯೆಶಾಯ ಕೇಳಿಕೊಂಡು ಯೆಶಾಯ ಹೇಳ್ತಾನೆ, ದೇವರೇ ನಾನು ಇಲ್ಲಿದ್ದೀನಿ, ನನ್ನ ಕಳಿಸೋದು ನಮಗೋಸ್ಕರ. ಆದಿಕಾಂಡ 1:26
ನಾವು ನಮ್ಮ ಸ್ವರೂಪದಲ್ಲಿ ಅಂತ ಹೇಳಲ್ಪಟ್ಟಿದೆ. ಅದೇ ಆದಿಕಾಂಡ 11ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಇಳಿದು ಹೋಗಿ ಅಂತ ಹೇಳಿದೆ. ಇದೇ ಏಷಾಯ ಗ್ರಂಥ 6ರಲ್ಲಿ 8ನೇ ವಚನ ಏನೋ ಹೇಳ್ತಾ ಇದೆ, ನಮಗೋಸ್ಕರ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇದು ಒಬ್ಬರಲ್ಲ, ಒಬ್ಬರಿಗಿಂತ ಹೆಚ್ಚು, ಮೂವರು ಒಂದಾಗಿರುವಂಥದ್ದನ್ನು ನಾವು ನೋಡ್ತಿರೋದು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಅಂತ ಇದೆ, ಆದರೆ ಮೂವರ ಬಗ್ಗೆ ಪ್ರಸ್ತಾಪ ಇದೆ. ಹಾಗಾಗಿ ಇದು ತ್ರಿಯೇಕ ದೇವರು ಆದಿಯಿಂದಲೂ ಇರೋದು. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಯೇಸು ಸ್ವಾಮಿ ದೀಕ್ಷಿತನ ತಗೊಳ್ಳುವಾಗ ಮಾತ್ರ ತಂದೆ ಮಾತಾಡ್ತಾ ಇದ್ದಾರೆ, ಪರಿಶುದ್ಧಾತ್ಮ ದೇವರು ಯೇಸು ಮೇಲೆ ಇಳಿದು ಬರ್ತಾ ಇದೆ, ಯೇಸು ಸ್ವಾಮಿಯಲ್ಲಿ ಇದ್ದಾರೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಮಾತ್ರನೇ ತ್ರಿಯೇಕ ದೇವರು ಇರೋದು. ಹಳೆ ಒಡಂಬಡಿಕೆಯಲ್ಲಿ ಇಲ್ಲ ಅಂತ ಅಲ್ಲ, ಆದಿಯಿಂದಲೂ ಕೂಡ ಅವರಿದ್ದಾರೆ. ಹಲ್ಲೆಲೂಯ. ಆದಿಯಿಂದಲೂ ಕೂಡ ಜಗದುತ್ಪತ್ತಿಗಿಂತ ಮುಂಚೆ ತ್ರಿಯೇಕ ದೇವರು ಇದ್ದಾರೆ. ಯೇಸು ಸೃಷ್ಟಿ ಆಗಿರೋದಲ್ಲ, ಆತನು ಕೂಡ ತಂದೆಯ ಜೊತೆ ಸೃಷ್ಟಿಕರ್ತನಾಗಿದ್ದಾನೆ. ಹಲ್ಲೆಲೂಯ. ಪರಿಶುದ್ಧಾತ್ಮ ದೇವರು ಸೃಷ್ಟಿ ಆಗಿರೋದಲ್ಲ, ಪರಿಶುದ್ಧಾತ್ಮ ದೇವರು ಕೂಡ ದೇವರ ಆತ್ಮ ಆಗಿರೋದು. ಆ ಹೆಸರೇ ಇದೆ, ದೇವರ ಆತ್ಮ ಯೇಸುವಿನ ಮೇಲೆ ಪಾರಿವಾಳದಂತೆ ಇಳಿದು ಬಂತು ಅಂತ. ದೇವರ ಆತ್ಮ, ನನ್ನ ಆತ್ಮ, ನನ್ನ ಆತ್ಮನನ್ನ ಬಿಟ್ಟು ಹೋಗುತ್ತೆ ಅಂದ್ರೆ ಅದು ಸೈಮನ ಆತ್ಮ. ಹಲ್ಲೆಲೂಯ. ಹಾಗೇನೆ ದೇವರ ಆತ್ಮ ಒಂದೇ. ದೇವರು, ಯೇಸು, ಆತ್ಮ ಮೂವರು ಒಂದೇ ಆಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಪರಿಚಯದಲ್ಲಿ ಅದೊಂದು ರಹಸ್ಯವಾಗಿರೋದ್ರಿಂದ ತ್ರಿಯೇಕ ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ಮತ್ತು ತ್ರಿಯೇಕ ದೇವರನ್ನು ನಾವು ಏನು ಮಾಡಬೇಕು? ಆರಾಧಿಸಬೇಕು. ಮತ್ತೆ ತ್ರಿಯೇಕ ದೇವರನ್ನು ಸತ್ಯವೇದನೆ ತಿಳಿಸ್ತಾ ಇರೋದು. ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಅಲ್ಲ. ಈಗಾಗಲೇ ನಾನು ಕೆಲವು ವಚನಗಳೆಲ್ಲ ಓದಿ ನಿಮ್ಗೆ ಹೇಳಿದೆ. ಸತ್ಯವೇದನೆ ತಿಳಿಸ್ತಿರೋದು ಮೂವರು ಒಂದೇ ಆಗಿದ್ದಾರೆ ಎಂಬುದಾಗಿ. ಆ ಮೂವರಿದ್ದಾರೆ. ಮತ್ತೆ ಮುಖ್ಯವಾಗಿ ತ್ರಿಯೇಕ ದೇವರನ್ನು ನಾವು ಆರಾಧಿಸಬೇಕು. ಕೆಲವರೆಲ್ಲ ಹೇಳ್ತಾರೆ ತಂದೆನ ಮಾತ್ರ ಆರಾಧಿಸಬೇಕು. ನಾನು ಹೇಳಿರೋದಕ್ಕೆ ಕನ್ಫ್ಯೂಷನ್ ತರ ಇರ್ಬೋದು, ಗೊಂದಲ ತರ ಇರ್ಬೋದು, ಏನಪ್ಪ ಇದು ಅಂತ. ನೀವೇ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ನಾವು ಲೋಕಕ್ಕೆ ಹೇಗೆ ತಿಳಿಸಕ್ಕಾಗುತ್ತೆ? ಸಭೆಯವರಾಗಿ ನಾವೇ ಸತ್ಯನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಯಾರಾದ್ರೂ ನಿಮ್ಗೆ ಕೇಳಿದ್ರು ಇದ್ರ ಬಗ್ಗೆ ನಿಮ್ಗೆ ಒಂದು ಸ್ಪಷ್ಟನೆ ಇರಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ತ್ರಿಯೇಕ ದೇವರಲ್ಲಿ ನಾವು ನೋಡುವಾಗ ತಂದೆನ ಮಾತ್ರ ಆರಾಧಿಸಬೇಕು. ಬೈಬಲಲ್ಲಿ ಎಲ್ಲ ತಂದೆನ ಆರಾಧನೆ ಮಾಡಬೇಕು ಅಂತ ಇದೆ. ಯೇಸುನ ಆರಾಧಿಸಬೇಕು ಅಂತ ಎಲ್ಲೂ ಇಲ್ಲ. ಯೇಸು ಕೂಡ ತಂದೆನೇ ಆರಾಧನೆ ಮಾಡಿದ್ರು, ಯೇಸು ಕೂಡ ತಂದೆಯಲ್ಲೇ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳ್ತಾ ಇರ್ತಾರೆ. ಯೇಸುನ ಆರಾಧಿಸಬಾರ್ದು ಅಂತ ಹೇಳ್ಬಿಟ್ಟು, ಪರಿಶುದ್ಧಾತ್ಮನ ಆರಾಧಿಸಬಾರ್ದು ಅಂತ ಕೆಲವರೆಲ್ಲ ಹೇಳ್ತಾರೆ. ತಂದೆ, ಮಗ, ಪರಿಶುದ್ಧಾತ್ಮ ದೇವರು ಒಂದೇ ಆಗಿದ್ದಾರೆ. ಹಲ್ಲೆಲೂಯ. ಎಲ್ಲ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಆ ಮೂವರು ಎಲ್ಲ ಕಡೆ ಇದ್ದಾರೆ, ಸರ್ವಜ್ಞಾನಿಗಳಾಗಿದ್ದಾರೆ. ಹಲ್ಲೆಲೂಯ. ಇನ್ನ ಕೆಲವರು ಹೇಳೋದೇ ಗೊತ್ತಾ, ಯೇಸು ಸ್ವಾಮಿ ಸರ್ವಜ್ಞಾನಿ ಅಲ್ಲ. ಯಾಕಂದ್ರೆ ಯೇಸು ಸ್ವಾಮಿನೇ ಒಂದ್ಸಲಿ ಹೇಳ್ತಾರೆ, ನೀನು ಮತ್ತೆ ಯಾವಾಗ ಬರ್ತೀಯಾ ಅಂತ ಹೇಳಿದ್ರೆ, ನಾನು ಬರುವಂತ ಸಮಯ ನನಗೆ ಗೊತ್ತಿಲ್ಲ, ಯಾವ ದೂತರಿಗೂ ಗೊತ್ತಿಲ್ಲ, ಅದು ದೇವರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಒಂದು ಸಲ ಯೇಸು ಸ್ವಾಮಿ ಹೇಳ್ತಾರೆ. ಹೌದು, ಅದನ್ನ ಇಟ್ಕೊಂಡು ಅವ್ರು ಹೇಳೋದೇ ಗೊತ್ತಾ. ಮತ್ತೆ ಯಾಕೆ ಈ ವಿಷಯ ಯೇಸುಗೆ ಗೊತ್ತಿಲ್ಲ? ಯೇಸು ಸ್ವಾಮಿ ಸರ್ವಜ್ಞಾನಿ ಆಗಿದ್ರೆ ಎಲ್ಲ ಗೊತ್ತಿರ್ಬೇಕಿತ್ತಲ್ಲ, ಈ ವಿಷಯ ಯಾಕೆ ಯೇಸು ಗೊತ್ತಿಲ್ಲ ಅಂತ ಕೆಲವರು ಕೇಳ್ತಿರ್ತಾರೆ. ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು. ಯೇಸು ಕ್ರಿಸ್ತನಿಗೆ ಹೇಳಿರೋದು ಈ ಲೋಕದ ಹುಟ್ಟಕ್ಕೆ ಮುಂಚೆನೋ ಅಥವಾ ಸತ್ತು ಪುನರುತ್ಥಾನವಾದ್ಮೇಲೂ ಅಲ್ಲ ಹೇಳಿದ್ದು. ಈ ಲೋಕದಲ್ಲಿ ಮನುಷ್ಯನಾಗಿ ಇದ್ದಾಗ ಮನುಷ್ಯನಾಗಿಯೇ ಆತನ ನಡ್ಕೊಂಡ. ಅಲ್ಲೂಯ. 100% ಆತನ ಮನುಷ್ಯನಾಗಿ 100% ಆತನ ದೇವರಾಗಿ ಇದ್ದ. ಕೆಲವು ಸಲ ಹಸಿವೆ ಆಗಿದೆ ಅಂತ ಹೇಳಿದ್ರು. ದೇವ್ರಿಗೆ ಹಸಿವೆ ಆಗುತ್ತಾ ಅಂದ್ರೆ ಏನ್ ಹೇಳೋದು? ನನ್ನ ಬಾಯಾರಿಕೆ ಆಗಿದೆ ಅಂತ ಯೇಸು ಸ್ವಾಮಿ ಹೇಳಿದ್ರು. ದೇವರಿಗೆ ಬಾಯಾರಿಕೆ ಆಗುತ್ತಾ ಅಂದ್ರೆ ಏನ್ ಹೇಳೋದು? ಆತನು ಮನುಷ್ಯನಾಗಿದ್ದ. ಅಲ್ಲೂಯ. ಆತನು ದುಃಖ ಪಟ್ಟ. ಈ ಲೋಕದಲ್ಲಿದ್ದಾಗ ಯೇಸು ದುಃಖ ಪಟ್ಟ, ಕಣ್ಣೀರು ಸುರಿಸಿದ ಅಂತ ವಾಕ್ಯದಲ್ಲಿದೆ. ದೇವರು ಅಳ್ತಾರ ಯಾರಾದ್ರು ಅಂತ ಹೇಳಿದ್ರೆ ಏನ್ ಹೇಳ್ತೀರ ಅದಕ್ಕೆ? ಆತನು
ಮನುಷ್ಯನಾಗಿ ಬಂದದ್ದು, ಮನುಷ್ಯನಾಗಿ ಬದುಕಿದ್ದು. ಅಲ್ಲೂಯ. ಹಾಗಾಗಿ ಕೆಲವು ವಿಷಯ ಹೇಳಿದ್ದಿದೆ, ನನ್ನ ತಂದೆ ಯಾವಾಗ ಅನುಮತಿಸ್ತಾರೋ ಅವಾಗ ನಾನು ಬರ್ತೀನಿ, ಆ ಸಮಯ ದೇವರಿಗೆ ನನ್ನ ತಂದೆಗೆ ಗೊತ್ತು ಅಂತ ಹೇಳ್ಬಿಟ್ಟು ಈತನು ಮನುಷ್ಯನಾಗಿದ್ದದಕ್ಕೋಸ್ಕರನೇ ಅದನ್ನು ಹೇಳಿದ್ರೆ ವಿನಃ ಈತನು ದೇವರಲ್ಲ ಅಂತ ಅಲ್ಲ ಅರ್ಥ. ಸೊ ಮೂವರು ದೇವರಲ್ಲಿ, ಮೂವರಲ್ಲೂ ಕೂಡ ನಾವು ನಂಬಿಕೆ ಇಡಬೇಕು, ಮೂವರನ್ನ ನಾವು ಅವಲಂಬಿಸ್ಬೇಕು. ಮೂವರು ದೇವರ ಅಂತ ಸತ್ಯವೇದನೆ ನಮ್ಗೆ ಹೇಳುತ್ತೆ. ಇಂಥ ಕೆಲಸ ಮಾಡೋಕ್ಕಾಗಲ್ಲ, ತಂದೆ ಮಾಡೋ ಕೆಲಸ ಮಗನ ಕೈಲಿ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಮಗನ ಕೈಲಿ ಆಗುವಂಥ ಕೆಲಸ ಪರಿಶುದ್ಧಾತ್ಮನ ಕೈಲಿ ಮಾಡೋಕ್ಕಾಗಲ್ಲ ಅಂತಲ್ಲ. ಮೂವರು ಸರ್ವಶಕ್ತರಾಗಿದ್ದಾರೆ. ಅಲ್ಲೂಯ. ಮೂವರು ಸರ್ವಜ್ಞಾನಿಗಳಾಗಿದ್ದಾರೆ, ಮೂವರು ಸರ್ವವ್ಯಾಪಿಗಳಾಗಿದ್ದಾರೆ. ಅವರು ಮೂವರು ಒಂದೇ ಆಗಿದ್ದಾರೆ. ನಾವೇ ಅವ್ರನ್ನ ಬೇರೆ ಬೇರೆಯಾಗಿ ನೋಡ್ತಾ ನಾವೇ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದ್ವಿ. ಯಾಕಂದ್ರೆ ಸೈತಾನನ ಜನರಲ್ಲಿ ಗೊಂದಲಗಳನ್ನು ಉಂಟು ಮಾಡ್ತಾ ಇದ್ದಾನೆ. ಓಕೆ, ಇನ್ನು ಸ್ವಲ್ಪ ಆಳವಾಗಿ ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮುಖ್ಯ ಸಂದೇಶ ಒಂದು 3 ಪಾಯಿಂಟ್ ನಾವು ನೋಡುವಾಗ, ಮೊದಲನೇದು ತಂದೆ ಯಾರು? ದೇವರು ಅಂತಾನೆ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 1:1, ಯೋಹಾನ ಸುವಾರ್ತೆ 6:27. ತಂದೆ ದೇವರಾಗಿದ್ದಾರೆ ಅಂತ ಹೇಳಿ. ಈತನ ಕೆಲಸ ಏನು? ಈತನ ವಾಕ್ಯವಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ವಾಕ್ಯ ಕೊಡುವಾತನೆಂಬುದಾಗಿ ನಾವು ನೋಡ್ತೇವೆ. ಅದಾದ್ಮೇಲೆ ವಾಕ್ಯವನ್ನ ನೆರವೇರಿಸುವಂತೆಂಬುದಾಗಿ ನಾವು ನೋಡ್ತೇವೆ. ತ್ರಿಯೇಕ ದೇವರು ಒಂದೇ ಆಗಿದ್ರು ಕೂಡ ಅವರು ಒಂದೊಂದು ಕೆಲಸವನ್ನ ನೇಮಿಸ್ಕೊಂಡಿದ್ದಾರೆ, ಯಾರು ಏನ್ ಕೆಲಸ ಮಾಡಬೇಕು ಅಂತ. ಅರ್ಥ ಆಗ್ತಿದೆಯಾ? ನನ್ನ ದೇಹದ ಕೆಲಸ ಬೇರೆ, ನನ್ನ ಆತ್ಮದ ಕೆಲಸ ಬೇರೆ, ನನ್ನ ಪ್ರಾಣದ ಕೆಲಸ ಬೇರೆ. ಅದನ್ನ ದೇವರು ನೇಮಿಸಿರೋದು. ಹಾಗೇನೆ ತಂದೆ ಆತನ ದೇವರಾಗಿದ್ದಾನೆ. ಆತನ ಕೆಲಸ ಏನಂದ್ರೆ ಆತನ ವಾಕ್ಯವಾಗಿರುವಾತನು, ವಾಕ್ಯ ಕೊಡುವಾತನು, ಮತ್ತೆ ಆ ವಾಕ್ಯವನ್ನು ನೆರವೇರಿಸುವಾತನು. ಅದು ಒಂದು ವೇಳೆ ಕನಸಿನ ಮೂಲಕ ಕೊಡ್ಬೋದು, ದರ್ಶನದ ಮೂಲಕ ಕೊಡ್ಬೋದು, ಪ್ರವಾದಿಗಳ ಮೂಲಕ ಕೊಡ್ಬೋದು. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲವನ್ನ ದೇವರೇ ಬರೆಸಿರೋದು. ಅಲ್ಲೂಯ. ಈ ಸತ್ಯವೇದವನ್ನ ದೇವರು ಕೊಟ್ಟಿರೋದು. ದೇವರ ಮಾತುಗಳಿವು. ಆ ಮಾತುಗಳೆಲ್ಲ ನೆರವೇರಿದೆ, ನೆರವೇರ್ತಾ ಇದೆ, ಇನ್ನು ಮುಂದೆನೂ ನೆರವೇರುತ್ತೆ. ಯಾಕಂದ್ರೆ ದೇವರು ಕೊಟ್ಟಿರೋ ವಾಕ್ಯಗಳು, ದೇವರು ಕೊಟ್ಟಿರೋ ಮಾತು ಒಂದು ಕೂಡ ವ್ಯರ್ಥವಾಗೋದಿಲ್ಲ. ಬೈಬಲ್ ಇರುವ ಹಾಗೇನೆ ನಡೆದಿದೆ, ಬೈಬಲ್ ಅಲ್ಲಿ ದೇವರು ಹೇಳಿರುವ ಹಾಗೇನೆ ನಡೀತಾ ಇದೆ, ಬೈಬಲ್ ಅಲ್ಲಿ ಇರೋ ತರಾನೇ ಇನ್ನು ಮುಂದೆ ಕೂಡ ನಡೆಯುತ್ತೆ. ಆಮೇಲೆ ಯಾಕಂದ್ರೆ ದೇವರಾಗಿರುವಂತ ತಂದೆ ನಮಗೆ ವಾಕ್ಯವನ್ನು ಕೊಟ್ಟಿರೋದು. ಮನುಷ್ಯರ ಮಾತುಗಳು ನೆರವೇರದೆ ಹೋಗ್ಬೋದು, ಮನುಷ್ಯರ ಮಾತು ಬಿದ್ದು ಹೋಗ್ಬೋದು, ದೇವರ ಮಾತು ಒಂದು ಕೂಡ ಬಿದ್ದು ಹೋಗೋದಿಲ್ಲ. ದೇವರು ಸುಳ್ಳುಗಾರನಲ್ಲ, ಮನುಷ್ಯರು ಸುಳ್ಳುಗಾರನ. ಮನುಷ್ಯರು ಒಂದ್ಸಲ ಒಂದು ಹೇಳಿದ್ರೆ ಇನ್ನೊಂದ್ಸಲ ಇನ್ನೊಂದು ಹೇಳ್ತಿರ್ತಾರೆ. ಮನುಷ್ಯರ ಮಾತು ನೆರವೇರಲ್ಲ. ಒಂದು ನೆರವೇರಿದ್ರೆ 4 ನೆರವೇರಲ್ಲ. ಒಂದು ನಾವು ಅಂದ್ಕೊಂಡಾಗ ನಡೆದ್ರೆ ಇನ್ನೊಂದು ನಾವು ಅಂದ್ಕೊಂಡಾಗ ನಡೆಯಲ್ಲ. ಆದ್ರೆ ದೇವ್ರ ಮಾತಾಡ್ತಾರಲ್ಲ, ಆತನ ಏನು ಹೇಳಿದಾರೋ ಅದೇ ನೆರವೇರುತ್ತೆ. ಆಮೇಲೆ ಸೊ ಯಾಕಂದ್ರೆ ದೇವರಾಗಿರುವ ತಂದೆ ಈ ವಾಕ್ಯವನ್ನ ಕೊಟ್ಟಿರೋದು ಎಂಬುದಾಗಿ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಯೇಸು ಅಂದ್ರೆ ಮಗ ದೇವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ ಸುವಾರ್ತೆ 1:14, ಮತ್ತಾಯ 1:23 ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡ್ತೇವೆ. ವಾಕ್ಯ ವಿಭಾಗವನ್ನು 44 ರೀತಿ ಲೋಕಕ್ಕೆ ಬಂದನೆಂಬುದಾಗಿ. ಈತನ ಕೆಲಸ ಏನು ಅಂದ್ರೆ ಈತನ ರಕ್ಷಕನೆಂಬುದಾಗಿ ನಾವು ನೋಡ್ತೇವೆ. ಯಾರು? ರಕ್ಷಕನು. ಯೇಸು ಕ್ರಿಸ್ತನ ಲೋಕದಲ್ಲಿ ಏನಕ್ಕಾಗಿ ಬಂದರು ಅಂದ್ರೆ ರಕ್ಷಿಸಲು.
ರಕ್ಷಿಸಲು ರಕ್ತ ಸುರಿಸಿದನೆಂಬುದಾಗಿ ನಾವು ನೋಡ್ತೇವೆ. ಈಗಲೂ ಕೂಡ ಆತನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡುವವರನ್ನ ರಕ್ಷಿಸ್ತಾನೆ ಇದ್ದಾರೆ. ಆಮೇಲೆ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ವಾಕ್ಯ ಕೊಡಲಿಕ್ಕೆ ತಂದೆಯಾದ ದೇವರು ಸಿದ್ಧನಾಗಿದ್ದಾನೆ. ಅದು ವಾಕ್ಯ ಕೊಡುವ ಆತನಾಗಿದ್ದಾನೆ, ವಾಕ್ಯ ನೆರವೇರಿಸುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನ ಕೆಲಸ ಬಂದು ಆತನು ರಕ್ಷಿಸುವ ಆತನಾಗಿದ್ದಾನೆ. ತನ್ನ ಸ್ವಂತ ಪ್ರಾಣವನ್ನು ಕೊಡು, ತನ್ನ ಸ್ವಂತ ರಕ್ತವನ್ನು ಸುರಿಸಿ ಮನುಷ್ಯರನ್ನ ಇವತ್ತು ಕೂಡ ರಕ್ಷಣೆ ಮಾಡ್ತಾನೆ ಇದ್ದಾನೆ. 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಸಿಲುಬೆಯಲ್ಲಿ ಸತ್ತಿದ್ರು ಕೂಡ, ಆತನ ರಕ್ತವನ್ನು ಸುರಿಸಿದ್ರು ಕೂಡ, ಇವತ್ತು ಕೂಡ ಯಾರು ನಾನು ಪಾಪಿ, ಯೇಸುವೇ ನನ್ನನ್ನು ಕ್ಷಮಿಸು, ನನ್ನನ್ನು ನಿನ್ನ ಮಗನಾಗಿ ಮಾರ್ಪಡಿಸು ಅಂತ ಹೇಳಿ ಯೇಸುವಿನ ಕಡೆ ತಿರುಗೋದಾದ್ರೆ ಇವತ್ತು ಕೂಡ ಅದನ್ನು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ವಾಕ್ಯ ಕೊಡೋಲಿಕ್ಕೆ ತಂದೆಯಾದ ದೇವರ ಕೆಲಸ ಇದ್ರೆ ಆ ವಾಕ್ಯ ನೆರವೇರಿಸೋದು, ಅಂದರೆ ಮನುಷ್ಯರನ್ನ ರಕ್ಷಣೆ ಮಾಡುವಂತ ಒಂದು ಪ್ಲಾನ್ ದೇವರು ಮಾಡ್ತಾರೆ. ಮನುಷ್ಯರನ್ನ ಯಾವ ರೀತಿ ರಕ್ಷಿಸಬೇಕು ಅನ್ನುವಂಥ ಒಂದು ಯೋಜನೆ ತಂದೆಯಾದ ದೇವರು ಮಾಡಿದ್ರೆ ಆ ಯೋಜನೆಯನ್ನು ನೆರವೇರಿಸೋದು ಯಾರು? ಯೇಸು ಕ್ರಿಸ್ತ. ಆಮೇಲೆ ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಪವಿತ್ರ ಆತ್ಮನ ಬಗ್ಗೆ ನೋಡ್ತೇವೆ. ಪವಿತ್ರ ಆತ್ಮ ಯಾರು? ಆತನು ಕೂಡ ದೇವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಈ ಪವಿತ್ರ ಆತ್ಮನ ಕೆಲಸ ಏನು ಅಂದ್ರೆ ಯೋಹಾನ 14:26 ಯೋಹಾನ 14:26 ಮತ್ತೆ ಅಪೊಸ್ತಲರ ಕೃತ್ಯಗಳು 1:8 ನಾವು ಪರಿಶುದ್ಧಾತ್ಮನ ಬಗ್ಗೆ ನೋಡ್ತೇವೆ. ಈತನ ಕೆಲಸ ಏನು ಅಂದ್ರೆ ಪಾಪದ ಅರಿವನ್ನು ಹುಟ್ಟಿಸುವುದು. ಪಾಪದ ಅರಿವನ್ನು ಹುಟ್ಟಿಸುವಂಥದ್ದು, ಮತ್ತೆ ಯಾರು ರಕ್ಷಣೆ ಮಾಡ್ತಾರೋ ಅವರಿಗೆ ಬಲ ಕೊಡೋದು, ಮತ್ತೆ ಸೇವೆಯಲ್ಲಿ ನಡೆಸುವುದು. ಪರಿಶುದ್ಧಾತ್ಮನ ಕಾರ್ಯ ಏನು? ಪಾಪದ ಅರಿವನ್ನ ಹುಟ್ಟಿಸೋದು. ಈಗ ನಾವು ಸುವಾರ್ತೆ ಹೇಳ್ತೀವಿ ಒಬ್ಬರಿಗೆ ಅಂದ್ರೆ, ಒಬ್ಬರಿಗೆ ಯಾರಾದ್ರೂ ನಾವು ಯೇಸುವಿನ ಬಗ್ಗೆ ಹೇಳ್ತೀವಿ ಅಂದ್ರೆ ಅವರ ಹೃದಯದಲ್ಲಿ ಹೌದು ನಾನು ಪಾಪಿ, ನಾನು ತಪ್ಪು ಮಾಡಿದ್ದೇನೆ, ತಪ್ಪಾದ ಜೀವಿತವನ್ನು ನಾನು ಜೀವಿಸ್ತಾ ಇದ್ದೇನೆ, ನನಗೆ ಯೇಸು ಅವಶ್ಯಕತೆ ಇದೆ, ಯೇಸು ನನ್ನ ಹೃದಯದಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಅನ್ನಿಸೋದು, ಆ ಒಂದು ಅರಿವು ನಮಗಾಗೋದು ಯಾರ ಮೂಲಕ ಅಂದ್ರೆ ಪರಿಶುದ್ಧಾತ್ಮ. ಎಷ್ಟೋ ಜನ ಸುವಾರ್ತೆ ಕೇಳ್ತಿದ್ದಾರೆ, ಆದ್ರೆ ಅವ್ರು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ, ದೇವ್ರ ಕಡೆ ತಿರ್ಗಕ್ ಆಗ್ತಿಲ್ಲ. ಯಾಕಂದ್ರೆ ಅವರ ಹೃದಯಗಳಲ್ಲಿ ದೇವರ ಆತ್ಮದ ಕಾರ್ಯ ಮಾಡ್ತಾ ಇದೆ. ರಕ್ಷಣೆಗೋಸ್ಕರ ದೇವರು ಆರಿಸ್ಕೊಂಡವರ ಜೀವಿತಗಳಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾರೆ. ಅಲ್ಲಲ್ಲೂಯ್ಯ. ಆ ಅರಿವನ್ನ ದೇವರು ಹುಟ್ಟಿಸ್ತಾರೆ ಪರಿಶುದ್ಧಾತ್ಮ ದೇವರು. ಎರಡನೇದಾಗಿ ಬಲ ಕೊಡ್ತಾರೆ. ಅಪೊಸ್ತಲರ 1:8 ಹೇಳುವುದ ಹಾಗೆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಾ ಅಂತ ಹೇಳಿ ರಕ್ಷಣೆ ಹೊಂದಿರುವಂತಹ ದೇವರ ಮಕ್ಕಳ ಮೇಲೆ ದೇವರ ಆತ್ಮ ನಡೆದು ಬರ್ತಾರೆ, ಬಲಪಡಿಸ್ತಾನೆ, ಮತ್ತೆ ಸೇವೆಯಲ್ಲಿ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಅಲ್ಲಲ್ಲೂಯ್ಯ. ನಾವು ಯೇಸುಗೋಸ್ಕರ ಸಾಕ್ಷಿಯಾಗಿ ಲೋಕದಲ್ಲಿ ಬದುಕಬೇಕು ಅಂದ್ರೆ ಹಿಂಸೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ, ಅವಮಾನಗಳ ಮಧ್ಯದಲ್ಲಿ ಕೂಡ, ಅನೇಕ ತಡೆಗಳ ಮಧ್ಯದಲ್ಲಿ ಕೂಡ ಯೇಸುಗಾಗಿ ನಾವು ಬದುಕಬೇಕು ಅಂದ್ರೆ ನಮ್ಮ ಬಲ, ನಮ್ಮ ಶಕ್ತಿಯಿಂದ ಸಾಧ್ಯ ಇಲ್ಲ. ಪರಿಶುದ್ಧಾತ್ಮನ ನಮ್ಗೆ ಇಲ್ಲ ಅಂದಿದ್ರೆ, ಪರಿಶುದ್ಧಾತ್ಮನ ನಮ್ಮ ಹೃದಯಗಳಲ್ಲಿ ಇಲ್ಲ ಅಂದಿದ್ರೆ ನಾವು ಕೂಡ ಸಭೆನ ಬಿಟ್ಟು ಯೇಸುನ ಬಿಟ್ಟು ಯಾವತ್ತೋ ದೇವರಿಂದ ದೂರ ಆಗ್ಬಿಡ್ತೇವೆ. ಇವತ್ತಿಗೂ ನಾವು ಯೇಸುಗಾಗಿ ನಿಂತಿದ್ದೀವಿ ಅಂದ್ರೆ ದೇವರ ಆತ್ಮ ನಮ್ಮಲ್ಲಿ ಇರೋದ್ರಿಂದ. ಅಲ್ಲಲ್ಲೂಯ್ಯ. ಎಷ್ಟೇ ಸಲ ನೀತಿವಂತನು 7 ಸಲ ಬಿದ್ರು ಮತ್ತೆ ಎದ್ದೇಳ್ತಾನೆ ಅಂತ ವಾಕ್ಯ ಹೇಳುತ್ತೆ. ನೀನು ನಾನು ಎಷ್ಟೋ ಸಲ ಬಿದ್ದಿರ್ಬೋದು, ಎಷ್ಟೇ ಸಲ ಸಭೆಯನ್ನ ಬಿಟ್ಟಿರ್ಬೋದು, ಎಷ್ಟೇ ಸಲ ಯೇಸುವನ್ನ ಬಿಟ್ಟು ದೂರ ಇರ್ಬೋದು, ಆದ್ರೆ ಯೇಸುವಿನ ಆರಿಸ್ಕೊಂಡಿರೋದ್ರಿಂದ ನೀನ್ ದೇವರಿಂದ ದೂರ ಆದ್ರೂ ದೇವರಿಂದ ದೂರ ಆಗುತ್ತೆ. ಆಮೇಲೆ ಮತ್ತೆ ಮತ್ತೆ ನಿನ್ನನ್ನ ಸಭೆ ಕರ್ಕೊಂಡ್ಬರ್ಲಿಕ್ಕೂ ಆತನ ಬಳಿ ಸೇರಿಸ್ಕೊಳ್ಳಿಕ್ಕೂ ಅವಕಾಶವನ್ನು ಕೊಟ್ಟೇ ಕೊಡ್ತಾನೆ. ಆಮೇಲೆ ಸೊ ಈ ಮೂವರ ಕಾರ್ಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ವಾಕ್ಯ ಕೊಡುವಾತನು, ವಾಕ್ಯವನ್ನು ನೆರವೇರಿಸುವಾತನು, ಕೊನೆ ತನಕ ನಡೆಸುವಾತನು, ತ್ರಿಯೇಕ ದೇವರು. ಇದೊಂದು ರಹಸ್ಯ, ತುಂಬಾ ಜನರಿಗೆ ಅರ್ಥ ಆಗದೆ ಇರ್ಬೋದು, ಆದ್ರೂ ಕೂಡ ಇದೇ ಸತ್ಯ. ಮೂವರು
ಬೇರೆ ಬೇರೆ ಇದ್ರೂ ಕೂಡ ಮೂವರು ಒಂದೇ ಆಗಿದ್ದಾರೆ ಅನ್ನೋ ಸತ್ಯವನ್ನು ನಾವು ಗ್ರಹಿಸಬೇಕು. ಮುಖ್ಯ ಇದರ ಮುಕ್ತಾಯದಲ್ಲಿ ನಾವು ನೋಡುವಾಗ ಮೂವರು ಆದರೆ ಒಂದೇ ದೇವರು ಎಂಬುದಾಗಿ ನಾವು ನೋಡ್ತಿರುವಂಥದ್ದು. ಇದರಲ್ಲಿ ಒಂದು 6 ವಿಷಯಗಳನ್ನು ನೋಡುವಾಗ ಮೂವರು ವ್ಯಕ್ತಿಗಳು ಆದರೆ ಒಂದೇ ದೇವರು ಎಂಬುದಾಗಿ. ಅಧಿಕರಣ 1:26-11 ನಾವು ನೋಡಿದ್ವಿ. ಮತ್ತೆ ಧರ್ಮೋಪದೇಶ ಕಾಂಡ 6:4 ನಾನು ಒಬ್ಬರೇ ದೇವರೆಂಬುದಾಗಿ ಹೇಳ್ತಿದ್ದಾರೆ. ಮತ್ತೆ ಮೂವರು ಬೇರೆ ಬೇರೆ ಇದ್ರು ಕೂಡ ಒಂದೇ ಹೆಸರು. ಆಮೇಲೆ ಮೂವರು ಬೇರೆ ಬೇರೆ ಇದ್ರು, ಹೆಸರು ಒಂದೇ ಎಂಬುದಾಗಿ ನೋಡ್ತೀವಿ. ಮತ್ತಾಯ 28:19 ಏನಿದೆ? ಮತ್ತಾಯ 28:19 ಅಲ್ಲಿ ತುಂಬಾ ಸ್ಪಷ್ಟವಾಗಿರೋದೇನು ಗೊತ್ತಾ? ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅಂತ ಇದೆಯಾ, ಹೆಸರುಗಳಲ್ಲಿ ಅಂತ ಇದೆಯಾ? ಹೆಸರಿನಲ್ಲಿ ಅಂತ ಇರೋದು, ಹೆಸರುಗಳಲ್ಲಿ ಅಂತ ಅಲ್ಲ. ಈಗ ತಂದೆ ಬೇರೆ, ಮಗ ಬೇರೆ, ಪರಿಶುದ್ಧಾತ್ಮ ಬೇರೆ ಅಂತ ಇದ್ರೆ ಇವರ ಹೆಸರುಗಳಲ್ಲಿ, ನಮ್ಮ ಮೂವರ ಹೆಸರುಗಳಲ್ಲಿ ನೀವು ದೀಕ್ಷಾಸ್ನಾನ ಕೊಡಿ ಅಂತ ಹೇಳ್ಬೋದಾಗಿತ್ತು ಯೇಸು ಸ್ವಾಮಿ. ಆದ್ರೆ ಹೆಸರುಗಳಲ್ಲಿ ಅಂತ ಅಲ್ಲ ಹೇಳ್ತಿರೋದು, ಹೆಸರಿನಲ್ಲಿ. ಅವ್ರು ಮೂವರು ಬೇರೆ ಇದ್ರು ಕೂಡ ಹೆಸರು ಒಂದೇ, ದೇವರು. ಆಮೇಲೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಿ. ಮೂವರು ಬೇರೆ ಬೇರೆ 3 ವ್ಯಕ್ತಿಗಳಾಗಿ ಇಲ್ಲಿ ಕಂಡ್ರು ಕೂಡ ಹೆಸರು ಒಂದೇ ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ 3ನೇದಾಗಿ ಒಂದೇ ರಕ್ಷಣೆ ಎಂಬುದಾಗಿ. 3 ವ್ಯಕ್ತಿಗಳು ಆದರೆ ಒಂದೇ ರಕ್ಷಣೆ ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. 3:14 ಆತನ ಮೇಲೆ ಯೇಸು ಕ್ರಿಸ್ತನಲ್ಲಿ, ಅಂದ್ರೆ ತಂದೆ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಡ್ತಾನೆ. ಆತ ನಮ್ಮೂರು ಒಬ್ಬರಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕಂತ ಆತನ ಕೊಡ್ತಾನೆ ಎಂಬುದಾಗಿದೆ. ಸೊ ತಂದೆ, ಮಗ, ಪರಿಶುದ್ಧಾತ್ಮನ ಕಾರ್ಯ ಮಾಡುವಂಥದ್ದು ಒಬ್ಬ ವ್ಯಕ್ತಿನ ರಕ್ಷಣೆ ಮಾಡೋದಕ್ಕೆ. ತಂದೆ ಬೇರೆ ರಕ್ಷಣೆ ಮಾಡಲ್ಲ ಯಾರನ್ನು, ತಂದೆ ಸಪ್ರೇಟ್ ಆಗಿ ಯಾರನ್ನೂ ರಕ್ಷಣೆ ಮಾಡಲ್ಲ. ಯೇಸು ಕ್ರಿಸ್ತನು ಸಪ್ರೇಟ್ ಆಗಿ ಯಾರನ್ನೂ ರಕ್ಷಣೆ ಮಾಡಲ್ಲ. ಪರಿಶುದ್ಧಾತ್ಮನ ರಕ್ಷಣೆ ಬೇರೆ ಅಂತ ಅಲ್ಲ, 3 ಸೇರಿನೇ ಒಬ್ಬ ಪಾಪಿನ ರಕ್ಷಣೆ ಮಾಡೋದು. ಹಲ್ಲೆಲೂಯಾ. ವಾಕ್ಯದ ಮೂಲಕ, ರಕ್ಷಕನ ಮೂಲಕ, ಪರಿಶುದ್ಧಾತ್ಮನ ಪ್ರೇರಣೆ ಮೂಲಕನೇ ಒಬ್ಬ ಪಾಪಿ ದೇವರ ಕಡೆ ತಿರುಗುತ್ತಾನೆ. 3 ಕೂಡ ಪ್ರಯತ್ನ ಮಾಡೋದು ರಕ್ಷಣೆಗೋಸ್ಕರ, ಆತ್ಮ ರಕ್ಷಣೆಗೋಸ್ಕರ. ಆಮೇಲೆ ಯೇಸು ಕ್ರಿಸ್ತನ್ ಮಾತ್ರ ರಕ್ಷಿಸ್ತಾರ ಅಂತ ಆದ್ರೆ ಅಲ್ಲ, ತಂದೆ, ಮಗ, ಪರಿಶುದ್ಧಾತ್ಮ 3 ಸೇರಿದೆ ಒಬ್ಬ ಪಾಪಿನ ರಕ್ಷಣೆ ಮಾಡೋದು. ಆಮೇಲೆ ಮತ್ತೆ ಇಲ್ಲಿ ನಾವು ನೋಡ್ತೇವೆ 4ನೇದಾಗಿ ಒಂದೇ ಸುವಾರ್ತೆ ಎಂಬುದಾಗಿ. ಸುವಾರ್ತೆ ಎಷ್ಟಿದೆ? ಎಷ್ಟು ರೀತಿಯ ಸುವಾರ್ತೆಗಳಿದೆ? ಒಂದೇ ರೀತಿ ಅಲ್ವಾ? ಆದ್ರೆ ಈ ಲೋಕದಲ್ಲಿ ಜನರು ಬೇರೆ ಬೇರೆ ಸುವಾರ್ತೆ ಸಾರ್ತಿರ್ಬೋದು. ಯೆಹೋವನ ಸಾಕ್ಷಿಗಳು ಅಂತ ಇದ್ದಾರೆ. ಅವ್ರು ಹೇಳೋದೇನು ಗೊತ್ತಾ? ಯೆಹೋವ ದೇವರು ಮಾತ್ರನೇ ದೇವರು, ಯೇಸು ದೇವರಲ್ಲ, ಪರಿಶುದ್ಧಾತ್ಮ ದೇವರಲ್ಲ ಅಂತ ಹೇಳಿ ಅವ್ರು ಬೇರೆ ಸುವಾರ್ತೆನ ಇಟ್ಕೊಂಡಿದ್ದಾರೆ. ಇನ್ನು ಕೆಲವರು ತಂದೆನ ನಂಬಲ್ಲ, ಬರೀ ಯೇಸುನ ಮಾತ್ರ ನಂಬೋರು ಇದ್ದಾರೆ. ಇನ್ನು ಕೆಲವರು ತಂದೆ, ಮಗ ಈ ಅವಶ್ಯಕತೆ ಇಲ್ಲ ನಮಗೆ, ಈ ಕಾಲದಲ್ಲಿ ಹೇಳೋರು ಪರಿಶುದ್ಧಾತ್ಮ ಮಾತ್ರ, ನಾವು ಪರಿಶುದ್ಧಾತ್ಮ ಮಾತ್ರ ನಂಬಿದರೆ ಸಾಕು ಅಂತ ಹೇಳೋರು ಇದ್ದಾರೆ. ಅಲ್ಲ, ತ್ರಿಯೇಕ ದೇವರನ್ನ ನಂಬದೇ ಇರೋರು ನಿಜವಾದ ರಕ್ಷಣೆಯಲ್ಲಿ ಇಲ್ಲ, ನಿಜವಾದ ಸುವಾರ್ತೆಯನ್ನು ತಿಳ್ಕೊಂಡಿಲ್ಲ ಅಂತಾನೆ ಅರ್ಥ. ಒಂದೇ ಸುವಾರ್ತೆ ಇರೋದು, 3 ಒಂದೇ ಆಗಿದೆ ನಮಗೆ ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾ ಇರೋದು. ಹಲ್ಲೆಲೂಯಾ. ಹಾಗಾಗಿ ಅವರೇ 3 ಒಂದಾಗಿರುವಾಗ ನಾವು ಅಂತ ಬೇರೆ ಬೇರೆ ನೋಡೋದ್ರಲ್ಲಿ, ಬೇರೆ ಬೇರೆ ನಂಬೋದ್ರಲ್ಲಿ ಅರ್ಥನೇ ಇಲ್ಲ. ಇಲ್ಲಿ ಪೌಲನು ಹೇಳೋದು, ನಾವು ಹೇಳಿದ ಸುವಾರ್ತೆನ ಬಿಟ್ಟು
ಮತ್ತೆ ಸಭೆಗಳು ಎಷ್ಟಿರೋದು? ಎಷ್ಟು ತರ ಸಭೆಗೆ? ತಂದೆ ಸಭೆ ಬೇರೆ, ಮಗನ ಸಭೆ ಬೇರೆ, ಆ ಥರ ಏನಾದ್ರು ಇದೆಯಾ? ನಿಮ್ಗೆ ಹೇಳ್ತಿರೋದು ತಂದೆದು ಬೇರೆ ಸಭೆ ಇದೆಯಾ? ಯೇಸು ಕ್ರಿಸ್ತ ಬೇರೆ, ಪರಿಶುದ್ಧಾತ್ಮ ಬೇರೆ ಸಭೆ ಇದೆಯಾ? ಈ ಸಭೆ ಯಾರ್ದು? ಈ ಸಭೆ ಯಾರ್ದು? ತಂದೆ, ಮಗ, ಪರಿಶುದ್ಧಾತ್ಮ, ತ್ರಿಯೇಕ ದೇವರು. ಹಲ್ಲೆಲೂಯಾ. ಈ ಸಭೆಗೆ ತಲೆ ಯೇಸು ಕ್ರಿಸ್ತನಾಗಿರ್ಬೋದು, ಆದ್ರೆ ತ್ರಿಯೇಕ ದೇವರು ನಮ್ಮ ಮಧ್ಯದಲ್ಲಿರುವಂಥದ್ದು. ಆಮೇಲೆ ತ್ರಿಯೇಕ ದೇವರು ನಮ್ಮನ್ನ ನಡೆಸ್ತಿರುವಂಥದ್ದು. ಹಾಗಾಗಿನೇ ನಾನು ಹೇಳ್ತಿರುವಂಥದ್ದು, ಸಭೆ ಒಂದೇ. ಇದೇ ಸಭೆಯಲ್ಲೇ ತಂದೆಯಾದ ದೇವರನ್ನು ಆರಾಧಿಸ್ತೀವಿ, ಮಗನಾದ ದೇವರನ್ನು ಆರಾಧಿಸ್ತೀವಿ, ಪರಿಶುದ್ಧಾತ್ಮನನ್ನು ಆರಾಧಿಸ್ತೀವಿ. ಇದೇ ಸಭೆಯಲ್ಲೇ ನಾವು ರಕ್ಷಣೆ ಹೊಂದ್ತೀವಿ. ಇದೇ ಸಭೆಯಲ್ಲೇ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನ ತಗೊಂತೀವಿ. ಆಮೇಲೆ ಬೇರೆ ಬೇರೆ ಸಭೆಗಳಿಲ್ಲ. ತಂದೆನ ಆರಾಧನೆ ಮಾಡಲಿಕ್ಕೆ ಬೇರೆ ಸಭೆ, ಮಗನ ಆರಾಧನೆ ಮಾಡಲಿಕ್ಕೆ ಬೇರೆ ಸಭೆ ಅಂತ ಇಲ್ಲ. ಒಂದೇ ಸಭೆಯ ಮೂಲಕ ತ್ರಿಯೇಕ ದೇವರನ್ನ ನಾವು ಆರಾಧಿಸ್ಬೇಕು. ಆಮೇಲೆ ಮತ್ತೆ ಆಮೇಲಾಗಿ ಕೊನೆಯದಾಗಿ ನಾವು ನೋಡುವಾಗ ಒಂದೇ ಸುವಾರ್ಥ ಸೇವೆ ಅಂತ ಹೇಳಿ ಇಲ್ಲಿ ಲೋಕಕ್ಕೆಲ್ಲ ಹೋಗಿ ನಾವು ಸುವಾರ್ಥ ಸಾರಬೇಕು ಅಂತ ದೇವರು ಹೇಳಿದ್ದಾರೆ. ಅಪೊಸ್ತಲರ ಕೃತ್ಯಗಳು 1:8 ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟ ಕಡೆಗೂ ಹೋಗಿ ನನಗೆ ಸಾಕ್ಷಿಗಳಾಗಿರಿ ಅಂತ ಹೇಳ್ಬಿಟ್ಟು. ನನಗೆ ಸಾಕ್ಷಿಗಳಾಗಿರಿ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಬಗ್ಗೆ ಮಾತ್ರನೇ ಅಲ್ಲ, ತಂದೆ, ಮಗ, ಪರಿಶುದ್ಧಾತ್ಮನಿಗೆ ನಾವು ಸಾಕ್ಷಿಗಳಾಗಿರ್ಬೇಕು. ಆಮೇಲೆ ಸೊ ಒಂದೇ ದೇವರು, ಒಂದೇ ಹೆಸರು, ಒಂದೇ ರಕ್ಷಣೆ, ಒಂದೇ ಸುವಾರ್ತೆ, ಒಂದೇ ಸಭೆ ಮತ್ತು ಒಂದೇ ಸುವಾರ್ಥ ಸೇವೆ. ಇವೆಲ್ಲವೂ ಕೂಡ ಒಂದೇ. ಯಾಕಂದ್ರೆ ನಮ್ಮ ದೇವರು ಕೂಡ ಒಂದೇ. ಆಮೇಲೆ ಹಾಗಾಗಿ ಈ ಒಂದು ತಂದೆ, ಮಗ, ಪರಿಶುದ್ಧಾತ್ಮನು ಒಂದೇ ಆಗಿದ್ದಾರೆ. ಅವ್ರು ಯಾವಾಗಲೂ ಒಂದೇ ಆಗಿರ್ತಾರೆ. ನಾವು ಬೇರೆ ಬೇರೆ ಅಂತ ಯೋಚನೆ ಮಾಡಿದ್ರು, ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಅಂತ ನಾವು ನಮ್ಮ ಅಲ್ಪ ಬುದ್ಧಿಯಿಂದ ಅರ್ಥ ಮಾಡಿಕೊಂಡ್ರು ಕೂಡ ಅವ್ರು ಮೂವರು ಎಲ್ಲ ರೀತಿಯಲ್ಲಿ ಏಕ ರೀತಿಯಾಗಿದ್ದಾರೆ. ತಂದೆ ಆದ ತಕ್ಷಣ ಅವ್ರಿಗೆ ಜಾಸ್ತಿ ಬಲ ಇದೆ, ಮಗನ ಕಡಿಮೆ ಇದೆ ಅಲ್ಲ. ಅವ್ರು ಮೂವರು ಎಲ್ಲದರಲ್ಲೂ ಸಮಾನರಾಗಿದ್ದಾರೆ. ಆಮೇಲೆ ನೀವು ನಮ್ಮ ಸ್ತೋತ್ರವಾಗಿ ಇದನ್ನು ನಾವು ನಮ್ಮ ಜೀವನ ಪರ್ಯಾಂತರದ ಒಂದು ಒಡಂಬಡಿಕೆಯಾಗಿ ಹಿಡ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ನೀವು ಬೇರೆ ಬೇರೆ ಬೋಧನೆಗಳನ್ನ ಫೋನಲ್ಲೋ ಇನ್ನೊಂದು ಕಡೆನೋ ಕೇಳಬಹುದು. ಆದರೆ ನೀವು ಆ ಬೋಧನೆಗಳನ್ನ ಹಿಡ್ಕೊಂಡು ನೀವು ತಪ್ಪು ದಾರಿ ಹಿಡಿಯದ ಹಾಗೆ ತಂದೆ, ಮಗ, ಪರಿಶುದ್ಧಾತ್ಮರು ಮೂವರು ಬೇರೆ ಬೇರೆ ಇದ್ರು, ಮೂವರು ಒಂದೇ ಅನ್ನುವಂಥ ಸತ್ಯವನ್ನು ಬಲವಾಗಿ ಹಿಡ್ಕೋಬೇಕು. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಮುಂದಿನ ವಾರ ಒಂದು ಯೇಸು ಕ್ರಿಸ್ತನ ಒಂದು ಶೋಧನೆಯ ಬಗ್ಗೆ ತಿಳ್ಕೊಂತ ಈ ಲೋಕದಲ್ಲಿ ನಮಗೂ ಕೂಡ ಯಾವ ರೀತಿಯ ಶೋಧನೆಗಳು ಬರುತ್ತೆ, ಹೇಗೆ ಅದನ್ನು ಜಯಿಸಬಹುದು ಅನ್ನೋದನ್ನ ಕಲಿಯೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಈ ಒಂದು ದೇವರ ಸಮಯದಲ್ಲಿ ಏಕ ದೇವರ ರಹಸ್ಯವನ್ನು ತಿಳ್ಕೊಳ್ಳುವಂತಹ ದೇವರೇ ಅಲ್ಪ ಮಟ್ಟಿಗೆ ಅದನ್ನು ಧ್ಯಾನಿಸುವಂತ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಸಭೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಕೂಡ ಬಲಪಡಿಸಲಿಕ್ಕಂತಾನೆ ಅವರಲ್ಲಿ ಯಾವ ಗೊಂದಲಗಳು ಇಲ್ಲದ ಹಾಗೆ ಈ ಒಂದು ದೇವರ ಸತ್ಯ ಸುವಾರ್ತೆ ಸತ್ಯ ಸರಿಯಾಗಿ ಅವರ ಹೃದಯಗಳಲ್ಲಿ ಮುದ್ರೆಯಾಗುವಂತೆ ಸಹಾಯ ಮಾಡಿದೆ. ಹಾಗೇನೆ ಸ್ವಾಮಿ, ಯೂಟ್ಯೂಬ್ ಮೂಲಕ ನಿನ್ನ ಈ ಸುವಾರ್ತೆನ ಕೇಳ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಲಿ. ಇದರಿಂದ ಅವರಿಗೆ ಹೆಚ್ಚು ಬಲ, ಕೃಪೆ ದೇವರೇ ಅದನ್ನು ನಾವು ಸಿಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ತಂದೆ. ಆಮೆನ್.